ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಆಧ್ಯಾತ್ಮಿಕ ಜೀವನದಲ್ಲಿ ಹೋರಾಟವನ್ನ ನಡೆಸುವಾಗ ಉತ್ತಮವಾದ ಸಂಸ್ಕಾರಗಳು ಉದ್ಭವವಾಗುತ್ತವೆ. ಚಿಂತನ ಮಂಥನಗಳಿಂದ ನಾವು ನಮ್ಮ ಜೀವನದಲ್ಲಿ ಹೊಸದಾದ ಒಂದು ಬೆಳಕನ್ನು ಕಂಡುಕೊಳ್ಳಬಹುದಾಗಿದೆ. ದೈವಿಕ ಆಶ್ರಯವನ್ನು ಹೊಂದುವಂತಹ ನಮ್ಮ ಮನಸ್ಸಿಗೆ ಬರುವಂತಹ ಆಶಯಕ್ಕೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ ವೇದಾಂತಿಗಳು, ಪೂಜ್ಯರು ಆಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಠ್ಠರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹೇಂದ್ರೋ ಧನದಃ ಕಾಲೋ ಯಮಃ ಸೋಮೋಹ್ಯ ಪಾಂಪತಿ ಎನ್ನುವಂತಹ ಈ ಶ್ಲೋಕದಲ್ಲಿ, ಈ ಮಂತ್ರಾರ್ಥದಲ್ಲಿ ನಾವು ಇಂದಿನ ಸಂಚಿಕೆಯಲ್ಲಿ ಕಾಲ ಎನ್ನುವಂತಹ ಅರ್ಥವನ್ನ ನೋಡಿದ್ವಿ. ಆದಿತ್ಯ ಹೃದಯದಲ್ಲಿ ಯಮ ಎನ್ನುವಂತಹ ಆ ಶಬ್ದಕ್ಕೆ ಮತ್ತೊಂದು ಅರ್ಥವನ್ನ ನಾವೀಗ ನೋಡ್ಬೇಕಾಗಿದೆ. ಅದೇನು ಅಂತ ತಾವು ತಿಳಿಸ್ಕೊಡ್ಬೇಕು ಗುರುಗಳೇ. ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕಾದ್ದು ಸೂರ್ಯ ಅಂದ್ರೆ ನಿಯಮ ಅಂತ, ಸೂರ್ಯ ಅಂದ್ರೆ ಕಾಲ ಅಂತ, ಸೂರ್ಯ ಅಂದ್ರೆ ಶಾಸನ ಮಾಡಬೇಕು ಅಂತ. ಪತಂಜಲಿ ಯೋಗ ಸೂತ್ರಗಳಲ್ಲಿ ಯೋಗ ಅಂದ್ರೆ ಏನಯ್ಯ ಅಂತ ಚಿಂತನೆ ಮಾಡಿದ ಮೇಲೆ 2ನೇ ಅಧ್ಯಾಯದಲ್ಲಿ ಅವರು ಆ ಯೋಗ ಸಾಧನೆಗಳನ್ನು ಕುರಿತು ಮಾತಾಡ್ತಾರೆ. ಅದರ ಹೆಸರೇ ಸಾಧನಾಪಾದ ಅಂತ. ಈ ಯೋಗಾಭ್ಯಾಸಕ್ಕೆ 8 ಅಂಗಗಳಿದೆ ಅಂತ ಕರೀತಾರೆ. 8 ಅಂಗಗಳಲ್ಲಿ ಹಾದು ಹೋದರೆ ಅಥವಾ 7 ಅಂಗಗಳಲ್ಲಿ ಹಾದು ಹೋದರೆ 8ನೇದೇ ಸಮಾಧಿ, ಅದೇ ಯೋಗದ ಸಾಕ್ಷಾತ್ಕಾರ. ಅದು ಹೇಗಿದೆ? ಯಾವುದಿದೆ? ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಯೋ ಅಷ್ಟಾವಂಗಾನಿ. ಅಷ್ಟಾಂಗಗಳು ಯಾವುದಪ್ಪ ಅಂದ್ರೆ ಯಮ, ಮೊದಲನೇದು ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 8 ಅಂಗಗಳು ಸೇರಿ ಯೋಗ ಅಂತ ಆಗುತ್ತೆ. ಯೋಗಿಯಾಗಬೇಕಾಗಿದ್ದರೆ ನೀನು ಈ 8 ಅಂಗಗಳನ್ನೂ ಅಧ್ಯಯನ ಮಾಡಬೇಕು. 8 ಅಂಗಗಳಲ್ಲಿಯೂ ನೀನು ನಿಷ್ಣಾತನಾಗಬೇಕು. 8 ಅಂಗಗಳು ನಿನ್ನ ಅಧೀನದಲ್ಲಿರಬೇಕು. ಆಗ ನೀನು ಯೋಗಿ ಆಗ್ತೀಯ. ಆ 8 ಅಂಗಗಳಲ್ಲಿ ಮೊಟ್ಟ ಮೊದಲನೇದು ಯಮ. ಯಮ ಅಂದ್ರೇನು ಅಂದ್ರೆ, ಸೂರ್ಯನನ್ನು ನಾವು ಕಾಲ ಅಂದ್ವಿ, ಕಾಲ ಅಂತ ಯಮ ಅಂದ್ವಿ. ಆ ಯಮದ ಅರ್ಥವನ್ನು ಪತಂಜಲ ಮಹರ್ಷಿಗಳು ವಿವರಣೆ ಕೊಡ್ತಾ ಇದ್ದಾರೆ. ಯಮ ಅಂದ್ರೆ ಏನು? ಯಾರು ಈ ಯಮವನ್ನು ಅಭ್ಯಾಸ ಮಾಡುತ್ತಾರೆಯೋ ಅವರಿಗೆ ಯೋಗಾಭ್ಯಾಸವಾಗತಕ್ಕಂತಹ ದಾರಿಯಲ್ಲಿ ಪ್ರಥಮ ಪ್ರವೇಶದಲ್ಲಿ ಗೆದ್ದಿದ್ದಾರೆ ಅಂತ. ಯಮ ಸಿಕ್ಕರೇ ನಿಮಗೆ ಯೋಗ ಸಾಧ್ಯ ಆಗುತ್ತೆ. ಯೋಗ ಅಂದ್ರೆ ಏನು? ನಾನು ಆ ದೈವದ ಜೊತೆಗೆ ಸಂಯೋಗ ಹೊಂದುವುದು, ಅಥವಾ ಈ ಜೀವಾತ್ಮ ಪರಮಾತ್ಮ ಜೊತೆಗೆ ಸಂಯೋಗ ಹೊಂದಬೇಕು. ಅದೇ ಯೋಗ. ಯೋಗ ಅನ್ನೋದ್ರ ಮೂಲ ಅರ್ಥವೇ ಅಂದ್ರೆ, ನಾನು ನನ್ನ ದೇಹದ ಒಳಗೆ ಇರತಕ್ಕಂಥ ಒಂದು ಪುರಾಣಿ ಜ್ಯೋತಿ, ಪರಂಜ್ಯೋತಿಯಾಗಿರತಕ್ಕಂಥ ಜ್ಯೋತಿ ಅಂದ್ರೇನು? ಸೂರ್ಯ. ಮತ್ತೆ ಆ ಪ್ರದೀಪದ ಜೊತೆಗೆ ಈ ಜ್ಯೋತಿಯು ಸೇರ್ಕೊಳ್ಳೋದು. ಅಂದ್ರೆ ನಾನೇ ಸೂರ್ಯನಾಗಿ ಬಿಡುವುದು, ಸೂರ್ಯನ ನಾನೇ ಸೇರಿ ಹೋಗ್ತಕ್ಕಂಥವ್ರು, ಅಹಂ ಬ್ರಹ್ಮಾಸ್ಮಿ ಆಗಿಬಿಡ್ತಕ್ಕಂಥದ್ದು, ಅಹಂ ಸೂರ್ಯಾಸ್ಮಿ ಆಗತಕ್ಕಂಥದ್ದು. ಹಾಗೆ ಆಗಬೇಕಾಗಿದ್ರೆ ಯಮ ಅನ್ನತಕ್ಕಂಥದ್ದು ಮೊದಲ್ಬೇಕು ನನಗೆ. ಅಹಿಂಸಾ ಸತ್ಯವಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮ. ಸೂರ್ಯ ಸಾಕ್ಷಾತ್ಕಾರವಾಗಬೇಕಾಗಿದ್ದರೆ, ಆತ್ಮ ಸಾಕ್ಷಾತ್ಕಾರವಾಗಬೇಕಾಗಿದ್ದರೆ, ಬ್ರಹ್ಮ ಸಾಕ್ಷಾತ್ಕಾರವಾಗಬೇಕಾಗಿದ್ದರೆ, ಸತ್ಯ ಸಾಕ್ಷಾತ್ಕಾರವಾಗಬೇಕಾಗಿದ್ದರೆ ಈ 5 ಮಹಾಪ್ರಧಾನವಾದದ್ದು. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ.
ಹೀಗಾಗಿ ಯಮ ಅಂದ್ರೆ ಈ 5 ಅಹಿಂಸೆ, ಯಾರಿಗೂ ನೋಯಿಸದೆ ಇರೋದು. ಉಪಾಧ್ಯಾಯ ವಿದ್ಯಾರ್ಥಿ ಕೆನೆ ಒಂದು ಕೊಡ್ತಾನೆ ತಪ್ಪು ಮಾಡಿದ, ಅದು ಶಿಕ್ಷೆ, ಅದು ನೋಯಿಸೋದಲ್ಲ. ಅವನು ಕೆನ್ನೆ ನೋವಾಗಬಹುದು, ಆದರೆ ಗುರುವಿನ ಅಪೇಕ್ಷೆ ಏನಿರುತ್ತೆ, ಅವನ ತಿದ್ದುವುದಿರುತ್ತೆ. ನೋಯಿಸುವುದಲ್ಲ, ನೀನು ಮಾಡಿದ ತಪ್ಪಿಗೆ ಮತ್ತೆ ಆ ತಪ್ಪನ್ನು ಪುನರಾವರ್ತನೆ ಮಾಡಬಾರದು ಅಂತ ಹೇಳ್ತಕ್ಕಂಥ ಒಂದು ಪದ್ಧತಿ ಇದು. ತಾಯಿ ಮಗಳಿಗೆ ಬೈತಾಳೆ, ಮಗಳಿಗೆ ನೋವಾಗುತ್ತದೆ, ಆದರೆ ಹಿಂಸೆ ಅಲ್ಲ, ಅವಳು ಹಾಗೆ ಮಾಡಿದ್ದನ್ನು ತಿದ್ದಿಕೊಳ್ಳಬೇಕು ಅಂತ ಹೇಳ್ತಕ್ಕಂಥದ್ದು. ಅಂದರೆ ದೈವ ತನ್ನ ಭಕ್ತರಿಗೆ ಕಷ್ಟವನ್ನು ಕೊಟ್ಟಿದ್ದಾನೆ ಅಂದರೆ ಅದು ಶಿಕ್ಷೆಯಲ್ಲ, ಅದು ರಕ್ಷೆಯಾಗುತ್ತದೆ. ಹೀಗಾಗಿ ನಾವು ಸೂರ್ಯ ಸಾಕ್ಷಾತ್ಕಾರ ಅಂದ್ರೆ ಮೊಟ್ಟ ಮೊದಲೇ ಅಹಿಂಸೆ ಪಾಲನೆ ಮಾಡಬೇಕು ನಾವು. ಹಾಗೆ ಹೇಳ್ತಾ ಇದ್ದಾಗೆ ಮಾಂಸಾಹಾರ ತಿನ್ನಬಾರದ, ಇವೆಲ್ಲ ದೊಡ್ಡ ದೊಡ್ಡ ಪ್ರಶ್ನೆಗಳು. ನನಗೆ ಮಾಂಸಾಹಾರಕ್ಕೂ ಸಸ್ಯಾಹಾರಕ್ಕೂ ವ್ಯತ್ಯಾಸ ಇಲ್ಲ ಆ ಅರ್ಥದಲ್ಲಿ. ಸಸ್ಯಗಳೂ ಪ್ರಾಣ ಇರೋ ಕಾರಣದಿಂದ ಅಂದ್ರೆ ಜೀವಧಾರಣ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವೀಕರಿಸಬಹುದು. ಸದಪತಿಯ ಅಂತ ನಾನೊಬ್ಬನು ಊಟ ಮಾಡ್ತೀನಿ, 10 ಜಿಂಕೆ ಹೊಡೆದಾಕ್ಬಿಟ್ರೆ ಅದಲ್ಲ, ಅದು ಪಾಪ, ಅದು ಹಿಂಸೆ. ನನ್ನ ಸಂಸಾರಕ್ಕೆ ಬೇಕಾಗುವಷ್ಟು ನಾನು ಸಂಗ್ರಹಿಸಿದರೆ ಅದು ಅಹಿಂಸೆ. ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ. ಅಹಿಂಸಾ ಸತ್ಯ ಅಂದ್ರೆ ಸುಳ್ಳು ಹೇಳದೇ ಇರತಕ್ಕಂಥದ್ದು ಸತ್ಯ ಅಂದ್ರೆ. ಅಸಲು ಸತ್ಯ ಅಂದ್ರೆ ಅರ್ಥ ಏನು? ಸುಳ್ಳು ಹೇಳುವುದು ಅಲ್ಲ ಅನ್ನುವುದು ಮೇಲಿನ ಮಾತಾದರೂ ನಿಜವಾದ ಅರ್ಥದಲ್ಲಿ ಯಾವ ವಾಕ್ಯವನ್ನು ಹೇಳುವುದರಿಂದ ಅನ್ಯರಿಗೆ ಹಿಂಸೆಯಾಗುವುದಿಲ್ಲವೋ ಅದನ್ನೇ ಹೇಳ್ತಕ್ಕಂಥದ್ದು ಸತ್ಯ. ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ. ಒಬ್ಬ ಋಷಿ ತಪಸ್ಸು ಮಾಡ್ತಾ ಕೂತಿದ್ದಾನೆ. ಅದಕ್ಕೊಬ್ಬನು ಓಡ್ ಬಂದು ಒಂದು ಋಷಿಯನ್ನು ಕೇಳಿದ, ಗುರುಳೆ ದರೋಡ್ಕೋರು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ, ನನ್ನೆಲ್ಲರೂ ಬಚ್ಚಿಡಿಯಿಂದ ಒಳಕ್ಕೆ ಹೋಗಯ್ಯ ಅಂತ ಹೇಳಿದ್ರು. ಅವನ ಆಶ್ರಮದೊಳಕ್ಕೆ ಹೋಗಿ ಕೂತ್ಕೊಂಡ. ಕೆಲ ನಿಮಿಷಗಳಾದ್ಮೇಲೆ ದರೋಡ್ಕೋರು ಬಂದರು. ಋಷಿ ಕೇಳಿದ, ಸನ್ಯಾಸಿ ಇಲ್ಲಿ ನೋಡ್ ಬಂದ, ಇಲ್ಲೋದ ಗೊತ್ತಾ? ಅದು ಈ ಕಡೆ ಹೋದ. ಸುಳ್ಳು ಹೇಳಿದಾಗಾಯ್ತಾ? ಆದರೆ ಹಾಗೆ ಹೇಳಿದ್ದರಿಂದ ಒಬ್ಬರ ಪ್ರಾಣ ರಕ್ಷಣೆ ಆಯಿತು. ಅಂದ್ರೆ ಸತ್ಯದ ಅರ್ಥ ಏನಪ್ಪಾ ಅಂದ್ರೆ ಬೇರೆಯವರನ್ನು ನೋಯಿಸದಂತೆ ಮಾತಾಡ್ತಕ್ಕಂಥದ್ದು, ಬೇರೆಯವರನ್ನು ನೋಯಿಸದಂತೆ ಹೇಳ್ತಕ್ಕಂಥದ್ದು. ಅಂತಹ ಮಾತು ಎಲ್ಲವೂ ಸತ್ಯವೇ. ಆದ್ದರಿಂದ ನಾವು ಅಹಿಂಸಾ ಪಾಲನೆ ಮಾಡಬೇಕು. ಇದೆಲ್ಲ ಬಹಳ ದೊಡ್ಡ ದೊಡ್ಡ ವಿಷಯಗಳು, ಒಂದೊಂದು ವಿವರಣೆ ಕೊಡೋದಕ್ಕೆ ನನಗೆ ಅಲ್ಪ ಕಾಲದಲ್ಲಿ ಹೇಳಿಕ್ಕಾಗಲ್ಲ. ಆದ್ರೆ ಇದನ್ನು ಮುಗಿಸೋಣ ಅಂತ. ಅಹಿಂಸಾ ಸತ್ಯ ಅಸ್ಥೇಯ ಅಂದ್ರೆ ಕಳ್ತನ ಮಾಡಬಾರ್ದು, ಅದಕ್ಕೆ ವಿವರಣೆ ಬೇಕಲ್ಲ. ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಮದುವೆ ಆಗದೆ ಇರೋದು ಅಂತ ಅಲ್ಲ, ಗಂಡು ಹೆಣ್ಣಿನ ಸಂಬಂಧ ಇಲ್ಲದೆ ಇರೋದು ಅಂತ ಅಲ್ಲ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮನಲ್ಲಿ ಯಾವಾಗಲೂ ಚರಿಸ್ತಾ ಇರ್ತಕ್ಕಂಥ, ಅಂದ್ರೆ ಬ್ರಹ್ಮಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಅಪರಿಗ್ರಹ 5ನೇದು. ಅಪರಿಗ್ರಹ ಅಂದ್ರೆ ಬೇರೆಯವರಿಂದ ಸ್ವೀಕಾರ ಮಾಡದೇ ಇರತಕ್ಕಂಥದ್ದು. ಯಾರಿಂದ ಯಾರು ಸ್ವೀಕಾರ ಮಾಡಿದ್ರೆ ಬದುಕೋಕೆ ಆಗೋದಿಲ್ಲ. ಅಪರಿಗ್ರಹ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನನ್ನದಲ್ಲದ ವಸ್ತುವನ್ನು ನಾನು ಸ್ವೀಕರಿಸುವುದು. ಅಪರಿಗ್ರಹ ಅಂದ್ರೆ ಅರ್ಥ ಬಹಳ ಖಚಿತವಾಗಿ ಏನ್ ತಿಳ್ಕೋಬೇಕು ಅಂದ್ರೆ ಅದು ವಸ್ತುವಾಗಿದ್ದರೆ ಅಥವಾ ಅದು ವ್ಯಕ್ತಿಯಾಗಿದ್ದರೆ, ಈ ವಸ್ತು ನನ್ನದೇನ್ರಿ, ಇಲ್ಲ ಅದು ಅಂಗಡಿ ಕೂತಿದೆ ಕಣ, ಆ ವಸ್ತು ನಾನು ತಗೋಬಹುದೋ, ಅರೆ ಇಷ್ಟು ಬೆಲೆ ಕೊಟ್ಟು ತಗೋಬೋದಯ್ಯ. ಬೆಲೆಯನ್ನು ಕೊಡದೇ ಸ್ವೀಕಾರ ಮಾಡುವುದು ಪರಿಗ್ರಹ. ಬೆಲೆಯನ್ನು ಕೊಟ್ಟು ತಗೊಳ್ಳೋದು ಅಪರಿಗ್ರಹ. ನನಗೇನು ಸಮಸ್ಯೆ ಇಲ್ಲ, ನಾನು ಕೆಲಸ ಮಾಡ್ತಾ ಇದ್ದೆ, ನನಗೆ ಸಂಬಳ ಕೊಡ್ತಾ ಇದ್ದಾರೆ, ಆ ಸಂಬಳ ತಗೋಬೇಕು, ಬದುಕೋದು ಹೇಗೆ? ಆದ್ರೆ ಯಾರು ಕೊಟ್ಟರು ಏನು ಕೊಟ್ಟರು ತಗೊಳ್ಳೋದಿಲ್ಲ ಅಂತ ಹೇಳೋ ಹಾಗಿಲ್ಲ. ಒಬ್ಬ ವ್ಯಕ್ತಿ, ಹಿಂದಿನ ಕಾಲದಲ್ಲಿ ಗುಲಾಮರು ಇರ್ತಾ ಇದ್ರು ನಮಗೆ, ಅವರ ಇಚ್ಛೆಗೆ ವಿರುದ್ಧವಾಗಿ ಮಾರ್ತಾ ಇದ್ರು, ಅವ್ರನ್ನ ದುಡ್ಡು ಕೊಟ್ಕೊಂಡು. ಯಾವುದೋ ಒಂದು ಹೆಣ್ಣಿರ್ತಾಳೆ, ಅವಳು ನೀವನ್ನು ಬಯಸ್ತಾನೆ, ಅವಳು ಸ್ವತಂತ್ರಳೋ ಮೊದಲನೇ ಪ್ರಶ್ನೆ. ಅದಕ್ಕಿನ್ನ ಪ್ರಧಾನವಾದ ಅವಳಿಗೆ ಇಷ್ಟ ಇದೆಯಾ? ಅವಳು ಅಸ್ವತಂತ್ರಳಾಗಿದ್ದು ಅವಳಿಗೆ ಇಷ್ಟ ಇಲ್ಲದೆ ಇದ್ರೆ ಇವನವಳನ್ನು ಮುಟ್ಟಿದ್ರೂ ಪರಿಗ್ರಹ, ಅದು ಪಾಪವೇ. ಸ್ವ ಇಚ್ಛೆಯಿಂದ ಅವಳು ಇಷ್ಟಪಟ್ಟರೆ ಆಗ ಇವಳು ಪರಿಗ್ರಹಿಸ್ಲಿಕ್ಕೆ ತಪ್ಪಿಲ್ಲ. ಅಪರಿಗ್ರಹ ಅಂದ್ರೆ ಅರ್ಥ ಏನು? ಅಪರಿಗ್ರಹವನ್ನು ಬಹಳ ಜನ ತಪ್ಪು ತಿಳ್ಕೊಂಡು ಯಾರಿಂದ ಏನನ್ನೂ ಮುಟ್ಟುವುದಿಲ್ಲ ಅಂತ ಹೇಳ್ತಾರೆ. ಅದಲ್ಲ, ಮುಟ್ಟಿದ್ರೆ ಬದುಕಕ್ಕೆ ಆಗೋದಿಲ್ಲ. ಆದ್ದರಿಂದ ನ್ಯಾಯವಾಗಿ ತನ್ನದಲ್ಲದ್ದನ್ನು ಬಿಟ್ಟು ಅಕಸ್ಮಾತ್ ವಸ್ತುವೋ ವ್ಯಕ್ತಿಯೋ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಶುಲ್ಕ ಪಾವತಿಯನ್ನು ಮಾಡಿ, ವ್ಯಕ್ತಿಯಾಗಿದ್ರೆ ವ್ಯಕ್ತಿಯ ಇಚ್ಛೆಗೆ ಅನುಗುಣವಾಗಿ ಸ್ವೀಕಾರ ಮಾಡಿದರೆ ಅದು ಅಪರಿಗ್ರಹ ಅನ್ನತಕ್ಕಂಥದ್ದೇ. ಆದ್ದರಿಂದ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಪರಿಗ್ರಹ ಯಮಃ. ಈ
ಸೇರಿ ಯಮ ಅಂತ ಆಗತ್ತೆ. ಈ ಯಮವನ್ನು ನಾವು ಅಧ್ಯಯನ ಮಾಡಿದರೆ ಕೊನೆಗೆ ಸೂರ್ಯ ಸಾಕ್ಷಾತ್ಕಾರ ಆಗುತ್ತೆ. ಹೀಗಾಗಿ ಸೂರ್ಯನೇ ಯಮ. ಮಹೇಂದ್ರೋ ಧನದಃ ಕಾಲಃ ಯಮಃ. ಮುಂದೆ ಹೇಳಬೇಕಾದ್ದು ಸೋಮಃ ಅಪಾಂಪತಿ, ಅದು ಜೋಡಿನೇ. ಸೋಮಃ ಅಪಾಂಪತಿ